ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಕನ್ಯಾ ರಾಶಿಯ 2026ನೇ ಇಸ್ವಿಯ ವರ್ಷ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಂಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಗಳದ್ದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಲಿ ಅಂತ. ಅದ್ರ ಜೊತೆಗೆ ನಾನು ಹೇಳ್ತೇನೆ, ನನ್ನ ವೀಡಿಯೋನ ಒಂದು 7-8 ನಿಮಿಷ ಟೈಮ್ ತೊಗೊಂಡು ನೋಡಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದ್ಕೊಂಡು ತಿಳ್ಕೊಂಡು ನೀವು ಮುಂದೆ ಹೋಗ್ಬೋದು. ಬನ್ನಿ ಫ್ರೆಂಡ್ಸ್ ನೋಡುವ. ಇನ್ನು ಈ ವರ್ಷದಲ್ಲಿ ಇರುವ ಒಂದಷ್ಟು ಗ್ರಹಗತಿಗಳ ಸಂಚಾರಗಳನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಜೂನ್ 8ರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡುವಂಥದ್ದು. ಅಕ್ಟೋಬರ್ 31ರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡುವಂಥದ್ದು. 2026 ಡಿಸೆಂಬರ್ ತಿಂಗಳಲ್ಲಿ ವಕ್ರಿಯ ಆಗೋ ಚಾನ್ಸಸ್ ಇರುತ್ತೆ ಗುರುಗ್ರಹ. ಇನ್ನು ಶನಿ ಮೀನರಾಶಿಯಲ್ಲಿ ವರ್ಷ ಇಡೀ ಇರುವಂಥದ್ದು. ಇನ್ನು ರಾಹು ಗ್ರಹ ಡಿಸೆಂಬರ್ 5ಕ್ಕೆ ಮಕರ ರಾಶಿಯ ಪ್ರವೇಶ ಮಾಡುವಂಥದ್ದು. ಇನ್ನು ಅದೇ ದಿನ ಕೇತು ಗ್ರಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂಚಾರಗಳು ನಿಮ್ಮ ರಾಶಿಗೆ ಹೇಗೆ ಪರಿಣಾಮ ಕೊಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಕನ್ಯಾ ರಾಶಿಯವರು ಒಂಥರ ಸ್ಟ್ರಿಕ್ಟಾಗಿ ಇರ್ತಾರೆ. ಅವ್ರು ಯಾವತ್ತೂ ಕರೆಕ್ಟಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು, ಇದನ್ನೇ ಮಾಡಿದರೆ ಅದರಲ್ಲಿ ಜಗಳ ಆಗುತ್ತಾ, ವಿವಾದ ಆಗುತ್ತಾ ಅಂತ ಹೇಳಿ ಕರೆಕ್ಟಾಗಿ ಯೋಚನೆ ಮಾಡಿ ಮಾಡುವಂಥವ್ರು. ಇನ್ನು ಕನ್ಯಾ ರಾಶಿಯವ್ರದ್ದು ವೈಯಕ್ತಿಕ ಜೀವನ ಆಗಲಿ, ವೃತ್ತಿ ಆಗಲಿ, ಏನೇ ಆಗಲಿ ಅವ್ರದ್ದೊಂಥರ ಆರ್ಡರ್ ವೈಸ್ ಇರುತ್ತೆ. ಯಾವುದೂ ಆ ಕಡೆ ಈ ಕಡೆ ಹೋಗೋದಿಲ್ಲ. ಎಲ್ಲನೂ ಕರೆಕ್ಟಾಗಿ ಒಂದು ಹಿಂದೆ ಒಂದಿರಂಗೆ ಅವ್ರು ನೋಡ್ಕೊತಾರೆ ಸಮವಾಗಿ. ಕನ್ಯಾ ರಾಶಿಯವರು ಯಾವಾಗಲೂ ಒಂಥರ ಗೊಂದಲದಲ್ಲಿ ಇರ್ತಾರೆ. ಮತ್ತು ಅವ್ರ ಮನಸ್ಸಲ್ಲಿ ಕಾನ್ಫಿಡೆಂಟ್ ಇಲ್ಲ ಅಂದರೂ ಒಂದೊಂದು ವಿಷಯದಲ್ಲಿ ನಾನು ಕಾನ್ಫಿಡೆಂಟ್ ಇದ್ದೀನಿ ಅಂತ ತೋರಿಸ್ಕೊಂಡು ಪ್ರತಿಯೊಂದನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಒಂದು 10% ಜನಕ್ಕೆ ನಿಜವಾದ ಕಾನ್ಫಿಡೆನ್ಸ್ ಸಮೇತ ಇರುತ್ತೆ. ಅತ್ಯಂತ ಚಿಂತೆ ಮಾಡ್ತಾ ಇರ್ತಾರೆ, ಯಾವಾಗ ನೋಡಿದ್ರೂ ಚಿಂತೆಯಲ್ಲೇ ಇರ್ತಾರೆ, ಅತ್ಯಂತ ಚಿಂತಕಾರಿಗಳಾಗಿರ್ತಾರೆ, ಆತಂಕದಲ್ಲಿರ್ತಾರೆ. ಮತ್ತು ಇವ್ರನ್ನ ಯಾರಾದರೂ ಹೊಗಳಿದ್ರೆ ಅವರು ಅಷ್ಟು ಬೇಗ ಜೀರ್ಣ ಮಾಡ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ. ನಮ್ಮನ್ನ ಹೊಗಳಿದ್ವಾ, ನಾವು ಆ ಥರ ಎಲ್ಲ ಮಾಡಿದ್ವಾ ಅಂತಲೂ ಅವರಿಗೆ ಒಂದು ಶಾಕಿಂಗ್ ಇರುತ್ತೆ. ತಮ್ಮನ್ನು ತಾವು ತುಂಬ ಸಮರ್ಥನೆ ಮಾಡ್ಕೊತಾ ಇರ್ತಾರೆ. ಈ ಕೆಲಸದ ವಿಷಯದಲ್ಲೂ ಅಷ್ಟೇ, ಯಾರು ಅವ್ರ ತಪ್ಪನ್ನ ಕಂಡುಹಿಡಿದ್ರೂ ಅವರಿಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಈ ಖುಷಿನ ಹೆಂಗೆ ಅವ್ರಿಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ, ಹಾಗೆ ಅವ್ರ ತಪ್ಪನ್ನ ಯಾರು ಕಂಡುಹಿಡಿದು ಅವ್ರಿಗೆ ಏನಾರು ಪಾಯಿಂಟ್ ಹೇಳಿದ್ರೆ ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಅದೇ ವಿಷಯನ ಅವರು ತಲೆ ಮೇಲೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರಿಗೆ ತುಂಬ ಟೈಮ್ ಆಗುತ್ತೆ. ಮತ್ತು ಕನ್ಯಾ ರಾಶಿಯವರ ಫ್ರೆಂಡ್ಸ್, ಸ್ನೇಹಿತರು ಇಲ್ಲ ಸ್ನೇಹಿತರು ಯಾರಾದರೂ ಕಷ್ಟ ಅಂತ ಬಂದು ಹೇಳಿದರೆ ಫಸ್ಟು ಹೋಗಿ ನಿಲ್ಲೋದೇ ಇವರು ಒಂದು ಕಷ್ಟಕ್ಕೆ. ಅವ್ರು ಸತ್ಯ ಹೇಳಿದಾರೋ ಇಲ್ಲೋ ಅನ್ನೋದು ಆಮೇಲೆ ನೋಡ್ತಾರೆ. ಆದರೆ ಫಸ್ಟು ಯಾವುದೇ ಸಹಾಯಕ್ಕೆ ಇವ್ರು ಫಸ್ಟ್ ಇರ್ತಾರೆ. ಮತ್ತು ಅವ್ರ ಲೈಫ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಬಗ್ಗೆ ತುಂಬ ಇವ್ರಿಗೆ ಯೋಚಿಸ್ತಾರೆ, ಅವ್ರ ಬಗ್ಗೆ ತುಂಬ ಕಾಳಜಿ ತೋರಿಸ್ತಾರೆ ಇವರು. ಗಿಫ್ಟ್ ಕೊಡುವಂಥದ್ದು, ಎಲ್ಲರೂ ಕರ್ಕೊಂಡು ಹೋಗೋದು ಅಂದರೆ ಅವರಿಗೆ ಬಹಳ ಇಷ್ಟ. ಮತ್ತು ಇವ್ರು ಯಾವುದೇ ಒಂದು ಕೆಲಸದಲ್ಲಿ ಇದ್ರೂ ಅದನ್ನು ತುಂಬ ಮನಸಾರೆ ಪರಿಶ್ರಮದಿಂದ ಕೆಲಸ ಮಾಡುವಂಥವ್ರು. ಇವರು ಮಾಡುವಂಥ ಕೆಲಸನ ಪರಿಪೂರ್ಣವಾಗಿ ಮಾಡ್ತಾರೆ. ಮತ್ತು ಇವ್ರು ಏನಾದ್ರು ಅಕೌಂಟ್ ಸಿಸ್ಟಮಲ್ಲಿತ್ತು ಸಂಶೋಧನಾ ಕೆಲಸ ಮಾಡ್ತಿದ್ರೆ ಜೀವನದಲ್ಲಿ ತುಂಬ ಸಕ್ಸಸ್ನ ಕಾಣ್ತಾರೆ. ಆದರೆ ಒಂದು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಇವರು ಎಷ್ಟೇ ಶ್ರಮ ಪಟ್ಟರು ಅವ್ರು ಶ್ರಮ ಪಟ್ಟಿದ್ದಕ್ಕೆ ಅವರ ಅಷ್ಟು ಪ್ರತಿಫಲ ಸಿಗೋದಿಲ್ಲ ಅವರಿಗೆ. ಇನ್ನು ಕನ್ಯಾ ರಾಶಿಯವರು ಒಂದು ಟಿಪ್ಸ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಇಲ್ಲ ಯಾವುದೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಶುರು ಮಾಡೋಕ್ಕೆ, ಏನೋ ಮಾತಾಡೋಕ್ಕೆ ಯಾವುದೋ ವಿಷಯದಲ್ಲಿ ಅಂತ ಅನ್ನೋರು ಬುಧವಾರದ ದಿನ ಗಣೇಶನಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ. ಈ ಅಂಗಡಿಲಿ ಸಿಗ್ತದಲ್ಲ ಆ ಥರ ಗರಿಕೆ ಎಲ್ಲ ತೊಗೊಂಡ್ಬರ್ಬೇಡಿ. ಒಂದು ನೀವೇ ಬೆಳೆದಿದ್ದು ತೊಗೊಬನ್ನಿ, ಇಲ್ಲಾಂದರೆ ಹೊರಗಡೆ ನಿಮಗೆ ಸಿಗುತ್ತೆ. ಹೊರಗಡೆ ಹೋದರೆ ಆ 21 ಗರಿಕೆಯನ್ನು ನೀವು ತೊಗೊಂಡೋಗಿ ಗಣೇಶನಿಗೆ ಅರ್ಪಣೆ ಮಾಡಿ. ನೀವು ಅಂದ್ಕೊಂಡಿದ್ದ ಕೆಲಸ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ. ಇವರು ಯಾರಾದ್ರೂ ಇಷ್ಟಪಟ್ಟಿದ್ರೆ, ಪ್ರೀತಿ ಅನ್ನೋದು ಮಾಡಿದರೆ, ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಅಂದರೆ ಹೇಳ್ಕೊಳ್ಳೋಕ್ಕೂ ಅವರು ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ. ಅದರಲ್ಲೇ ಎಷ್ಟೋ ಸರಿ ಅವರು ಬಿಟ್ಟು ಹೋಗಿದ್ರು, ಹೊರಟೋಗಿರ್ತಾರೆ. ಜೊತೆಗೆ ಅವರಾಗೆ ಬಂದು ಹೇಳಿ ಅವ್ರ ಪ್ರೀತಿನ ಅಂತ ಅಂದ್ಕೊಂಡಿರ್ತಾರೆ. ಈ ಥರ ಎಷ್ಟೋ ಪ್ರೀತಿಗಳನ್ನ ವೆಯ್ಟ್ ಮಾಡಿ ಆ ಪ್ರೀತಿ ಅಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋವಂಥದ್ದು ಇದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಏನು ಸಮಸ್ಯೆ ಅಂತ ಹೇಳಿದ್ರೆ, ಅವರಿಗೆ ಏನು ಸಮಸ್ಯೆನೇ ಇರಲ್ಲ, ಆದರೆ ಏನೋ ಒಂದು ಸೃಷ್ಟಿ ಮಾಡಿಕೊಂಡು ಆ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶುರುವಾಗಿರ್ತಾರೆ. ಸಮಸ್ಯೆಗೆ ಪರಿಹಾರ ಸಮೇತ ನೀವು ಈಗಲೇ ಹುಡುಕ್ತಾ ಇರ್ತೀರ. ಅದು ನೀವು ಮಾಡುವಂಥ ತಪ್ಪು. ಟೀಕೆ ಬಂದಾಗ ಇಲ್ಲ ಹೊಗಳಿಕೆ ಬಂದಾಗ ಎರಡೂ ನೀವು ಸಮವಾಗಿ ನೀವು ತಗೊಳ್ಳೋವಂಥದ್ದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಬೇಕು. ಮತ್ತು ನಿಮಗೆ ಡೈಜೆಷನ್ ಸಿಸ್ಟಮು ನಿಮಗೆ ಸ್ವಲ್ಪ ಆಗಾಗ ತೊಂದರೆ ಬರ್ತಾ ಇರುತ್ತೆ. ಅದಕ್ಕೆ ಆಹಾರ ಪದ್ಧತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಜಾಸ್ತಿ ಕರಿದಿದ್ದು ಅಂದರೆ ಎಣ್ಣೆಲಿ ಫ್ರೈ ಮಾಡಿದ್ದು ಇಲ್ಲ ಬಜ್ಜಿ ಬೋಂಡ ಈ ಥರದನ್ನ ಸ್ವಲ್ಪ ತಿನ್ನೋದನ್ನ ಕಮ್ಮಿ ಮಾಡಿ. ಮತ್ತು ಈ ಕನ್ಯಾ ರಾಶಿಯವರು ವಿಮರ್ಶನೆ ಮಾಡ್ಕೊಳ್ಳೋದು ಜಾಸ್ತಿ, ಅತಿಯಾದ ವಿಮರ್ಶನೆ ಒಳ್ಳೆಯದಲ್ಲ. ಅದನ್ನು ಕಮ್ಮಿ ಮಾಡಿದರೆ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ನೀವು ಸಕ್ಸಸ್ ನೋಡ್ತೀರಾ. ಇನ್ನು ಕನ್ಯಾ ರಾಶಿಯವರಿಗೆ 2026ರಲ್ಲಿ ಹೊಸ ರೀತಿಯಲ್ಲಿ ಸವಾಲುಗಳು ಬಂದು ನಿಲ್ಲುತ್ತೆ. ಈ ಸವಾಲುಗಳನ್ನ ನೀವು ಎದುರಿಸುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿದೆ. ಅದ್ರ ಮಧ್ಯದಲ್ಲಿ ನಿಮ್ಮದು ಸ್ವಲ್ಪ ಚಿಂತೆಗಳು, ಯೋಚನೆಗಳು ಬಂದು ಸಮೇತ ನಿಲ್ಲುತ್ತೆ. ಈ ವಿಷಯಗಳಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಇತ್ತು, ನೀವು ನಿಮ್ಮ ಶ್ರಮದಿಂದ ನಾವು ಮಾಡಿದ್ರಿ ಅಂತ ಹೇಳಿದರೆ 2026ರಲ್ಲಿ ನಿಮಗೆ ಯಶಸ್ವಿ ನಿಮಗೆ ಸಿಗುತ್ತೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಸಮೇತ ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ಇನ್ನು ಹೊರಗಡೆ ಪ್ರೈವೇಟ್ ವರ್ಕಲ್ಲಿ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಮಿಶ್ರ ಫಲ ಕಂಡು ಬರ್ಬೋದು. ಇನ್ನು ನಿರುದ್ಯೋಗಿಗಳಿಗೆ ಫೆಬ್ರವರಿ ನಂತರ ನಿಮಗೆ ಒಂಚೂರು ಹೊಸ ಉದ್ಯೋಗಗಳದ್ದು ಅವಕಾಶ ಸಮೇತ ಸಿಗ್ಬೋದು. ಮತ್ತು ಅವಿವಾಹಿತರಿಗೆ ವಿವಾಹ ಯೋಗ ಸಮೇತ ಬರುತ್ತೆ. ಅದು ಜೂನ್ ತಿಂಗಳ ನಂತರ ಬರುತ್ತೆ. ನೀವು ಮಾಡೋ ಕೆಲಸ ಜಾಗದಲ್ಲಿ ನಿಮಗೆ ಸ್ವಲ್ಪ ಏನಾರು ಕಿರಿಕಿರಿ ಸಮೇತ ಉಂಟಾಗ್ಬೋದು. ಆ ಕಿರಿಕಿರಿಯಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಏನು ಧಕ್ಕೆ ಬಂದಿಲ್ವಾ ಅದನ್ನು ಬಿಟ್ಬಿಡಿ. ಕೆಲಸ ಜಾಗದಲ್ಲಿ ಇವೆಲ್ಲ ಕಾಮನ್ ಇದ್ದಿದೆ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ. ಅದೇ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ನೀವು ಎದ್ದು ನಿಂತು ಮಾತಾಡಿ ನಿಮ್ಮ ಪರವಾಗಿ.
ಇನ್ನು ಈ ವರ್ಷ ನಿಮ್ಮ ಖರ್ಚಿನಲ್ಲಿ ಹೆಚ್ಚಳ ಆಗುವಂಥ ಸಮೇತ ಲಕ್ಷಣಗಳು ಕಂಡು ಬರ್ತದೆ. ನಿಮ್ಮ ಕೈ ಮೀರಿ ಹೋಗುವಂಥ ಕಮಿಟ್ಮೆಂಟ್ ಸಮೇತ ನೀವುಗಳು ಮಾಡ್ಬೋದು. ಸೊ ಕಮಿಟ್ಮೆಂಟ್ಸ್ ನೀವು ಕೊಡೋಕ್ಕೆ ಮುಂಚೆ ನೀವು 100 ಸರಿ ಯೋಚನೆ ಮಾಡಿ ಆಮೇಲೆ ನಿಮ್ಮ ಕೈಲಿ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ಫಸ್ಟು, ಆಮೇಲೆ ಕಮಿಟ್ಮೆಂಟ್ಸ್ ಕೊಡಿ. ಹಾಗೆ ಬರುವಂಥ ದುಡ್ಡನ್ನು ಹೇಗೆ ಕೂಡಿಡೋದು ಅನ್ನೋದನ್ನ ಯೋಚನೆ ಮಾಡಿ. ಈ ಥರ ಕೂಡಿಟ್ರೆ ಮಾತ್ರ ನಿಮಗೆ ಜೀವನದಲ್ಲಿ ಒಂದು ಕಮಿಟ್ಮೆಂಟ್ಸ್ ಆಗಲಿ ಫೈನಾನ್ಷಿಯಲಿ ಆಗಲಿ ನೀವು ಒಂದು ಫಿಟ್ ಆಗಿರ್ತೀರ. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ದೀರ್ಘಕಾಲಿಕ ಹೂಡಿಕೆನ ಈ ವರ್ಷ ನೀವು ಮಾಡಬೇಕಾಗತ್ತೆ. ಲ್ಯಾಂಡ್ ಮೇಲೆ ಮಾಡಿ, ಗೋಲ್ಡ್ ಮೇಲೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮಗೆ ಲಾಭ ಕೊಡುತ್ತೆ. ಅದೇ ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಸ್ವಲ್ಪ ನಷ್ಟ ಅನ್ನೋದು ಕಂಡು ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ದೀರ್ಘಕಾಲ ಹೂಡಿಕೆಯನ್ನು ಮಾಡಿ ಅಂತ. ಇನ್ನು ನಿಮ್ಮ ಫ್ಯಾಮಿಲಿ ಮಧ್ಯದಲ್ಲಿ ರಿಲೇಷನ್ಶಿಪ್ಸಲ್ಲಿ ಏನಾದ್ರು ತೊಂದರೆ ಅಂತ ಕಂಡು ಬರ್ತಾ ಇದ್ದರೆ ಈ ಜೂನ್ ನಂತರದಲ್ಲಿ ನಿಮಗೆ ಎಲ್ಲ ಥರದ ಫ್ಯಾಮಿಲಿ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ನಿಮಗೆ ಶುಭವನ್ನು ತರುತ್ತೆ. ಅಂದರೆ ಒಂದೇನಂತ ಹೇಳಿದ್ರೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೀವೇ ಮುಂದೆ ನಿಂತು ಒಂದು ಸ್ಟ್ಯಾಂಡ್ ತೊಗೊಂಡು ಅದನ್ನು ಸಾಲ್ವ್ ಮಾಡ್ಕೊಬೇಕಾಗತ್ತೆ. ಒಳ್ಳೇದಾಗಬೇಕಲ್ವಾ, ಅದರಿಂದ ನೀವು ಒಂದು ಮುಂದೆ ನಿಂತು ಮಾತಾಡಬೇಕಾಗತ್ತೆ. ಮತ್ತು ಕನ್ಯಾ ರಾಶಿಯವರು ಯಾರಾದರೂ ನೀವು ಪಾರ್ಟ್ನರ್ಶಿಪ್ ಥರದಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದರೆ ಈ ವರ್ಷದಲ್ಲಿ ಮೋಸ ಹೋಗುವ ಚಾನ್ಸಸ್ ತುಂಬ ಇದೆ. ಅದರಿಂದ ನಾನು ಹೇಳ್ತೇನೆ, ನೀವು ಹೂಡಿಕೆ ಮಾಡೋಕ್ಕೆ ಮುಂಚೆ ಪಾರ್ಟ್ನರ್ಶಿಪ್ಪಲ್ಲಿ ಇಲ್ಲ ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಜೊತೆಗೆ ಅಂತ ಅನ್ನೋರು ಒಂದು ಕಣ್ಣನ್ನು ನೀವು ಈ ಹದ್ದಿನ ಕಣ್ಣು ಅಂತಾರಲ್ಲ ಆ ಥರ ಒಂದು ಕಣ್ಣನ್ನು ನೀವು ಅವ್ರ ಮೇಲೆ ಇಟ್ಕೊಬೇಕಾಗತ್ತೆ. ಇಲ್ಲಾಂದರೆ ಮೋಸ ಹೋಗಿ ಕೈಗೆ ಅವರು ಚಂಬು ಕೊಡೋದು ಗ್ಯಾರಂಟಿ. ಮತ್ತು ನಿಮಗೆ ಈ ವರ್ಷ ನಿಮ್ಗೆ ಗೌರವ ಮನ್ನಣೆ ಪುರಸ್ಕಾರ ಎಲ್ಲ ಸಿಗುತ್ತೆ. ಅದನ್ನು ಸ್ವೀಕಾರ ಮಾಡೋಕ್ಕೂ ನೀವು ತಯಾರಾಗಿರಬೇಕು. ಇನ್ನು ವಿದ್ಯಾರ್ಥಿಗಳು ಎಷ್ಟೇ ಕಠಿಣದಲ್ಲಿ ಓದಿ ಪರಿಶ್ರಮ ಪಟ್ಟರೂ ಸಮೇತ ಅವರಿಗೆ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಮತ್ತು ವಿದೇಶ ಪ್ರಯಾಣ ಮಾಡೋರಿಗೆ ಸಮೇತ ಸ್ವಲ್ಪ ಕಠಿಣವಾಗಿರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ನೀವು ಏನೋ ಎಜುಕೇಷನ್ ಮುಗಿಸಿ ಕೆಲಸಕ್ಕೆ ಹುಡುಕ್ತಾ ಇರೋರು, ಇಲ್ಲ ಏಪ್ರಿಲ್ ಮಾರ್ಚಲ್ಲಿ ನಮ್ಮದು ಮುಗಿಯುತ್ತೆ ಎಕ್ಸಾಮು ಅನ್ನೋರು, ಖಂಡಿತವಾಗ್ಲೂ ನಿಮಗೆ ಫೆಬ್ರವರಿ ನಂತರ ನಿಮಗೆ ಏನು ಕೆಲಸದ ಅವಕಾಶಗಳು ಕೂಡಿ ಬರುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಂದು ಹೊಸತು ಅನ್ನೊಂದು ಕಾಣುತ್ತೆ, ಪ್ರಗತಿ ಅಂತ ಕಂಡು ಬರುತ್ತೆ. ಅಂದರೆ ಕಾರು ತಗೊಳ್ಳೋ ಯೋಗ, ಇಲ್ಲ ಬೈಕ್ ತಗೊಳ್ಳೋದು, ಇಲ್ಲ ಮನೆ ತಗೊಳ್ಳೋಂಥ ಯೋಗ ಸಮೇತ ಕಂಡು ಬರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಒಂದು ಜೂನ್ ಜುಲೈ ತಿಂಗಳಲ್ಲಿ ಅದ್ರದ್ದು ಒಂದು ಮೆಚುರಿಟಿ ಬಂದು ನಿಮಗೆ ಒಂದು ಲಾಭ ಸಮೇತ ತಂದುಕೊಡುತ್ತೆ. ಇನ್ನು ವೈವಾಹಿಕ ಜೀವನ ಮದುವೆ ಆಗಿರೋರಿಗೆ ಸ್ವಲ್ಪ ಬದಲಾವಣೆ ಸಮೇತ ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ, ಹುಷಾರಾಗಿರಿ. ಇನ್ನು ಕನ್ಯಾ ರಾಶಿಯವರು ಒಂದು ಮಾಡಬೇಕಾಗಿರೋ ಪರಿಹಾರಗಳನ್ನ ನೋಡೋಣ ಬನ್ನಿ. ಯಾರಿಗಾದರೂ ಕಬ್ಬಿಣದ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಅವರಿಗೆ ಕಬ್ಬಿಣವನ್ನು ದಾನ ಮಾಡಿ ಶನಿವಾರ ದಿನ, ಮತ್ತು ಎಳ್ಳನ್ನು ದಾನ ಮಾಡಿ, ಇಲ್ಲಾಂದರೆ ಎಳ್ಳೆಣ್ಣೆಯನ್ನು ದಾನ ಮಾಡಿ, ನಿಮಗೆ ಲಾಭ ತಂದುಕೊಡುತ್ತೆ. ಮತ್ತು ಜೀವನದಲ್ಲಿ ಅಡೆತಡೆನೇ ಆಗ್ತಾ ಇದೆ, ನಾವೇನು ಕೆಲಸ ಮಾಡಿದರೂ ನಮಗೆ ಆಗ್ತಿಲ್ಲ ಅನ್ನೋರು ಆ ದುರ್ಗಾದೇವಿ ಇಲ್ಲಾಂದರೆ ಅಮ್ಮನ ದೇವಸ್ಥಾನ ಆರಾಧನೆ ಮಾಡಿ ನಿಮಗಿದು ಶುಭವನ್ನು ತಂದುಕೊಡುತ್ತೆ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಹಸಿರು ಬಣ್ಣದ ಏನಾದರೂ ಒಂದು ವಸ್ತುನ ನೀವು ಕ್ಯಾರಿ ಮಾಡಬೇಕಾಗತ್ತೆ. ನಿಮ್ಮ ಬುಧ ಯಾವ ಲಗ್ನದಲ್ಲಿದ್ದಾನೆ ಅಧ್ಯಯನ ಮಾಡೋದು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಹಸಿರು ಬಣ್ಣ ನಿಮ್ಮ ಲಕ್ಕಿ ಬಣ್ಣ, ಅದರಿಂದ ಹೇಳ್ತಾ ಇದ್ದಾನೆ. ಯಾವುದೇ ನೀವು ಪರಿಹಾರ ಮಾಡಿದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಯಾವುದೋ ಲಾಟ್ಪುಟಾಗಿ ಮಾಡಿ ಏನು ಮಾಡಬೇಕಲ್ಲ ಅಂತ ಮಾಡಬೇಡಿ. ನಿಮ್ಮ ಎಲ್ಲ ಕನ್ಯಾ ರಾಶಿಯವರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ಕೊತೀನಿ ದೇವ್ರ ಹತ್ರ. ಹಂಗೆ ನಮಸ್ತೆ.